ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಶಾಸಕ ಸತೀಶ್ ಸೈಲ್ ಅಧ್ಯಕ್ಷತೆಯಲ್ಲಿ ಹೆಸ್ಕಾಂ ಇಲಾಖಾ ಕುಂದುಕೊರತೆ ನಿವಾರಣಾ ಸಭೆ. ಮಳೆ ಹಾಗೂ ಗಾಳಿಯಿಂದಾಗಿ ಪದೇ ಪದೇ ವಿದ್ಯುತ್ ಸರಬರಾಜಿನಲ್ಲಿ ಏರುಪೇರಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹೆಸ್ಕಾಂ ಇಲಾಖೆ ಸಮಸ್ಯೆಗಳನ್ನು ಆಲಿಸಿ ತಕ್ಷಣದ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಕೃಷ್ಣ ಸೈಲ್ ಅವರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಾರ್ವಜನಿಕರ ಕುಂದುಕೊರತೆ ನಿವಾರಣಾ ಸಭೆ ಜರುಗಿತು. ಸಭೆಯ ಆರಂಭದಲ್ಲೇ ಬಿಣಗಾದ ನಿವಾಸಿಯೊಬ್ಬರು ಮಾತನಾಡಿ, ಹೆಸ್ಕಾಂ ಸಂಸ್ಥೆಯ 24x7 ಸಹಾಯವಾಣಿ ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ದೂರಿದರು. ಬಂಡಿ ಹಬ್ಬದ ದಿನದಂದೇ ವಿದ್ಯುತ್ ಕಡಿತವಾಗಿದ್ದರಿಂದ ಇಲಾಖೆಗೆ ಕರೆ ಮಾಡಿದರೂ ಯಾರೂ ಸ್ಥಳಕ್ಕೆ ಬರಲಿಲ್ಲ. ಇದರಿಂದಾಗಿ ಫ್ರಿಡ್ಜ್ ಕೆಲಸ ಮಾಡದೆ ಹಬ್ಬದೂಟ ಹಾಳಾಯಿತು ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಮಾಜ ಸೇವಕ ಸೂರಜ್ ಕೊರಮಕರ್ ಮಾತನಾಡಿ, ಕಾರವಾರದ ಹೆಸ್ಕಾಂ ಇಲಾಖೆಯಲ್ಲಿ ಲೈನ್ ಮ್ಯಾನ್ಗಳ ತೀವ್ರ ಕೊರತೆ ಇರುವುದೇ ವಿದ್ಯುತ್ ಸಮಸ್ಯೆಗೆ ಮುಖ್ಯ ಕಾರಣ ಎಂದರು. ಕಾರವಾರ ಹೆಸ್ಕಾಂ ಕಚೇರಿಗೆ ಮಂಜೂರಾದ 112 ಲೈನ್ ಮ್ಯಾನ್ ಹುದ್ದೆಗಳ ಪೈಕಿ ಪ್ರಸ್ತುತ ಕೇವಲ 54 ಸಿಬ್ಬಂದಿ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, ಬಾಕಿ ಇರುವ 58 ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಬೇಕಿದೆ. ಪ್ರಸ್ತುತ ರಾತ್ರಿ ವೇಳೆ ಒಂದು ವಿಭಾಗಕ್ಕೆ ಕೇವಲ 2 ಲೈನ್ ಮ್ಯಾನ್ಗಳು ಇರುವುದರಿಂದ ತಾಂತ್ರಿಕ ದೋಷ ಸರಿಪಡಿಸಲು ವಿಳಂಬವಾಗುತ್ತಿದೆ. ಆದ್ದರಿಂದ ಮುಂಬರುವ ಮಳೆಗಾಲವನ್ನು ಎದುರಿಸಲು ಪ್ರತ್ಯೇಕವಾಗಿ ವಾಹನ ಸಹಿತ ಕದ್ರಾ ಮನಸ್ಸು ಗ್ಯಾಂಗ್ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು. ಸಭೆಯಲ್ಲಿ ಕದ್ರಾ ಭಾಗದ ಖಾಲಿ ಇರುವ ಸೆಕ್ಷನ್ ಆಫೀಸರ್ ಹುದ್ದೆ ಭರ್ತಿ, ಹಳೆಯದಾದ ವಿದ್ಯುತ್ ತಂತಿಗಳ ಬದಲಾವಣೆ ಮತ್ತು ಇಲಾಖೆಗೆ ಅಗತ್ಯವಿರುವ ವಿದ್ಯುತ್ ತಂತಿಗಳ ಕೊರತೆ ನೀಗಿಸುವ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಇದರೊಂದಿಗೆ ಕಾರವಾರ ಹೆಸ್ಕಾಂ ಕಚೇರಿಯ ಅಕೌಂಟ್ ಆಫೀಸರ್ ಹುದ್ದೆ ಭರ್ತಿ ಮಾಡುವುದು ಹಾಗೂ ವಿದ್ಯುತ್ ಬಿಲ್ ವಸೂಲಾತಿಗೆ ಲೈನ್ ಮ್ಯಾನ್ಗಳನ್ನು ಬಳಸಿಕೊಳ್ಳುವ ಬದಲು ಪ್ರತ್ಯೇಕ ಸಿಬ್ಬಂದಿ ನೇಮಿಸುವಂತೆ, ಹಾಗೆ ತುರ್ತು ಸಂದರ್ಭಗಳಲ್ಲಿ ಸಹಾಯವಾಣಿ ಕರೆ ಸ್ವೀಕರಿಸದೇ ಇರುವುದು ಮತ್ತು ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಹಾನಿಗೊಳಗಾದರೆ ಸೂಕ್ತ ಪರಿಹಾರ ನೀಡುವ ವಿಷಯಗಳ ಬಗ್ಗೆ ಸಭೆಯಲ್ಲಿ ಕರುನಾಡ ರಕ್ಷಣಾ ವೇದಿಕೆಯಿಂದ ಮನವಿ ನೀಡಲಾಯಿತು. ಇದೇ ವೇಳೆ ಬಾಬು ಅಂಬಿಗ ಎಂಬುವರು ಹೆಸ್ಕಾಂ ಸಿಬ್ಬಂದಿಯ ಪಿಂಚಣಿ ಹಣವನ್ನು ಗ್ರಾಹಕರ ಬಿಲ್ ಮೂಲಕ ವಸೂಲಿ ಮಾಡುತ್ತಿರುವ ವಿಷಯವನ್ನು ಶಾಸಕರ ಗಮನಕ್ಕೆ ತಂದಾಗ ಈ ಲೋಪವನ್ನು ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾಪಿಸಿ ಬಗೆಹರಿಸಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ಯುವ ಮುಖಂಡ ದಿಲೀಪ್ ಕೊಠಾರ್ಕರ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಗಂಭೀರವಾಗಿದ್ದು, ಕೈಗಾ ಅಣು ವಿದ್ಯುತ್ ಸ್ಥಾವರದ ಭಾರೀ ಗಾತ್ರದ ವಾಹನಗಳು ಸಂಚರಿಸುವಾಗ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗುತ್ತಿದೆ ಎಂದು ಶಾಸಕರ ಗಮನ ಸೆಳೆದರು. ಇದಕ್ಕೆ ತಕ್ಷಣ ಸ್ಪಂದಿಸಿದ ಶಾಸಕರು ಜಿಲ್ಲಾಡಳಿತ ಹಾಗೂ ಕೈಗಾ ಅಧಿಕಾರಿಗಳೊಂದಿಗೆ ಜಂಟಿ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಇನ್ನು ಕಟ್ಟಡಗಳಿಗೆ ಹೊಸ ವಿದ್ಯುತ್ ಮೀಟರ್ ಜೋಡಣೆ ಮಾಡುವ ವಿಚಾರದಲ್ಲಿ ಸಾರ್ವಜನಿಕರು ವ್ಯಕ್ತಪಡಿಸಿದ ಆಕ್ಷೇಪಣೆಗೆ ಉತ್ತರಿಸಿದ ಹೆಸ್ಕಾಂ ಅಧಿಕಾರಿಗಳು 30x40 ಅಡಿ ವಿಸ್ತೀರ್ಣದ ಒಳಗಿನ ಜಾಗಕ್ಕೆ ನಗರಸಭೆ ಅಥವಾ ಪಂಚಾಯತ್ ಅನುಮತಿ ಪತ್ರದ ಅಗತ್ಯವಿರುವುದಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನ ವಿಸ್ತೀರ್ಣದ ಜಾಗದ ಕಟ್ಟಡಗಳಿಗೆ ಸ್ಥಳೀಯ ಸಂಸ್ಥೆಗಳ ಪರವಾನಗಿ ಪತ್ರ ಕಡ್ಡಾಯ ಎಂದು ಸ್ಪಷ್ಟಪಡಿಸಿದರು. ದೇವಬಾಗ್ ಮತ್ತು ಮಾಜಾಳಿ ನಿವಾಸಿಗಳು ತಮ್ಮ ಭಾಗದ ಹಳೆಯ ವಿದ್ಯುತ್ ತಂತಿಗಳನ್ನು ತುರ್ತಾಗಿ ಬದಲಾಯಿಸಿಕೊಡುವಂತೆ ಮನವಿ ಮಾಡಿದರು. ಮಳೆಗಾಲದಲ್ಲಿ ಮರಗಳ ಟೊಂಗೆಗಳು ಬಿದ್ದು ವಿದ್ಯುತ್ ಕಡಿತ ಹಾಗೂ ಜೀವಹಾನಿ ಸಂಭವಿಸುವ ಸಾಧ್ಯತೆ ಇರುವುದರಿಂದ ನಗರಸಭೆ, ಅರಣ್ಯ ಇಲಾಖೆ ಹಾಗೂ ಹೆಸ್ಕಾಂ ಇಲಾಖೆ ಸಿಬ್ಬಂದಿಗಳು ಜಂಟಿಯಾಗಿ ಅಪಾಯಕಾರಿ ಮರಗಳ ಸಮೀಕ್ಷೆ ನಡೆಸಿ ತಕ್ಷಣವೇ ತೆರವುಗೊಳಿಸಬೇಕೆಂದು ಶಾಸಕ ಸತೀಶ್ ಸೈಲ್ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸಾರ್ವಜನಿಕರ ಎಲ್ಲಾ ಕುಂದುಕೊರತೆಗಳನ್ನು ತಾಳ್ಮೆಯಿಂದ ಆಲಿಸಿದ ಶಾಸಕರು ಇಲಾಖೆಯ ಎಲ್ಲ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಲಾಗುವುದು ಎಂದು ಆಶ್ವಾಸನೆ ನೀಡಿದರು. ಈ ಮಹತ್ವದ ಸಭೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣಗೌಡ, ನಗರಸಭೆ ಪೌರಾಯುಕ್ತ ಜಗದೀಶ್ ಕುಲಗುಜ್ಜಿ, ಹೆಸ್ಕಾಂ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಾದ ರೋಶನಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಪ್ರಶಾಂತ್ ನಾಯ್ಕ್, ಪಿಡಬ್ಲ್ಯೂಡಿ ಇಂಜಿನಿಯರ್ ರಾಮು ಅಗೇರ್ ಸೇರಿದಂತೆ ಪೊಲೀಸ್ ಹಾಗೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು, ಹೆಸ್ಕಾಂ ಸಿಬ್ಬಂದಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈ ಸಲ ನಮ್ದು ಬಿಂಗ ಹಬ್ಬ ಇದ್ದಿತ್ತು, ಮತ್ತೆ ನಮ್ದು ಮಾಸ ಜಾತ್ರೆ ಇದು ಹಬ್ಬ ಇದ್ದಿತ್ತು. ಆ ದಿವಸ ರಾತ್ರಿ ನಾವು ಇದು ಮಟನ್ ಎಲ್ಲ ಇಟ್ಟು ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು, ಬರೀ ಒಂದು ತಂತಿ ಹೋಗಿತ್ತು. ಯಾರು ಬಂದು ರಾತ್ರಿ 1 ಗಂಟೆಗೆ ನಾನು ಎಲ್ಲ ಬ್ಯಾಟ್ರಿ ತಗೊಂಡು ಎಲ್ಲ 1 ಗಂಟೆಗೆ ಅವರಿಗೆ ಬಾಕಿ ಎಲ್ಲ 4 ಮಂದಿಗೆ ಇದು ಮಾಡಿ ಕರೆಂಟ್ ಡಿಸ್ಕನೆಕ್ಟ್ ಮಾಡಿ ಬಾಕಿ 60 ಜನರಿಗೆ ಕೊಡಿ. ಒಂದೇ ಲೈನ್ ಹೋಗಿತ್ತು, ಒಂದು ದತ್ತಾತ್ರೇಯ TC ಹೋಗಿತ್ತು. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಯಾರು ಬರಲಿಲ್ಲ. ಕೋಳಿ ಮಾಂಸನೂ ಹಾಳಾಯಿತು,
ಎಲ್ಲ ಇಡ್ಲಿ ಎಲ್ಲ ಮಾಡೋದೆಲ್ಲ ಹಾಳಾಯಿತು. ನನಗೆ ಒಂದೇ ಬೇಕು, ಬಿಣಗಾದಲ್ಲಿ 24x7 ಬರಬೇಕು ಏನಿಲ್ಲ. ಅವ್ರ ಕಡೆ ಲೈನ್ ಮಾಡಿ ತುಂಬ ಶಾರ್ಟೇಜ್ ಇದೆ ಸರ್, ಅದು ನೇಮಕಾತಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ಹೇಳಿದ್ರೆ ಸರ್, ಮನ್ಸೂನ್ ಬಂದು ಅವರಿಗೆ ಮನ್ಸೂನ್ ಗ್ಯಾಂಗ್ ಇಲ್ಲ ಅವ್ರ ಹತ್ರ, ಮತ್ತು ವೆಹಿಕಲ್ ಇಲ್ಲ ಸರ್ ಅವ್ರ ಹತ್ರ. ತುಂಬ ಸಮಸ್ಯೆ ಇದೆ ಸರ್ ಅವರಲ್ಲಿ. ಟೆಕ್ನಿಕಲ್ ಅವ್ರದ್ದು ಇದು ಕಿನಾರೆ ರೋಡ್ ಅಲ್ಲ, ನಾವು ದೇವಬಾಗದಿಂದ ನೀವು ಹೇಳೋದು ದೇವಬಾಗದಿಂದ ಒಟ್ನಿಬಾಗ್ ಸಮುದ್ರ ಕಿನಾರ ರೋಡ್ ಇದ್ದು ನೀವು ಹೇಳಿದ್ದು, ನಾವು ಹೇಳೋದು ಪ್ಲಾಟ್ ಅದು. ಆದ್ರೆ ಇವರಿಗೆ ಒಂದು ಸರ್ಕಾರದ ಒಂದು ಆದೇಶ ಆಗಿದೆ ಸರ್, 30-40 ಸೈಟ್ ಇದ್ರೆ ಖಾಲಿ ಜಾಗ ಅವರು ನೇರವಾಗಿ ಮೀಟರ್ ಕೊಡಬಹುದು. ಅದಕ್ಕೆ ಕಾರಣದ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೆ. 33 kV ಲೈನ್ ನಿಂದ ನಮ್ಗೆ 11 kV ಆಗುತ್ತಲ್ಲ, ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಕಂಪ್ಲೀಟ್ ಸರ್. ಅಲ್ಲ, ಈ ಕಡೆ ಲಾದಲ್ಲಿ ನೀವು ಕಟ್ ಮಾಡಬೇಕು ಅಂತ, ಈ ಕಡೆ ಇನ್ನೊಂದು ಲಾದಲ್ಲಿ ನಮ್ ಗೌರ್ಮೆಂಟ್ ಹೇಳ್ತೇವೆ, ನಾವ್ ಏನ್ ಮಾಡ್ಬೇಕು ಸರ್?